ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ನಿಮಗೆ ಶುಭವನ್ನು ತಿಳಿಸುತ್ತೇವೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ದೇವರ ರೆಕ್ಕೆ ಅಡಿಯಲ್ಲಿ ಸುರಕ್ಷಿತವಾಗಿದ್ದೀರಾ ಅಲ್ವಾ? ನಿಮಗೋಸ್ಕರ ನಾವು ಯಾವಾಗಲೂ ಮಾಡುವ ಪ್ರಾರ್ಥನೆ ಅದೇ. ನೀವು ಆತ್ಮದಲ್ಲಿ ಬಲ ಹೊಂದಬೇಕೆಂದು, ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು, ಕರ್ತನ ಕೃಪೆ ಹಾಗೂ ಆತನ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ದೇವರ ಸೇವಕರಾಗಿ ಪ್ರತಿದಿನ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಸತ್ಯವೇದದಿಂದ ದೇವರ ವಾಕ್ಯವನ್ನು ಇರುವುದನ್ನು ಇರುವ ಹಾಗೆ ನಿಮಗೆ ಹೇಳುವುದರ ಮೂಲಕವಾಗಿ ಕರ್ತನಿಗೋಸ್ಕರ ನೀವು ದೊಡ್ಡ ನಿರ್ಣಯ ತೆಗೆದುಕೊಳ್ಳುವುದರಿಂದ ನೀವು ಆಶೀರ್ವದಿಸಲ್ಪಡಬೇಕೆಂದೇ ನಾವು ಕೋರುತ್ತಿದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಮತ್ತು ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿ ನಿಮ್ಮೆಲ್ಲರಿಗೋಸ್ಕರವಾಗಿ ಬಲವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವ ಮಕ್ಕಳೆಲ್ಲರೂ ಕೂಡ ಪ್ರಾರ್ಥಿಸುತ್ತಿದ್ದಾರೆ. ದೇವರ ಮಹಾಕೃಪೆಯಿಂದ ನಾನು ಅನೇಕ ದೇಶಗಳಿಗೆ ಸಂಚರಿಸುವಾಗ ಎಲ್ಲಿ ಹೋದರೂ ಕೂಡ ಪ್ರಾರ್ಥನೆಯಲ್ಲಿ ಮೊಣಕಾಲಿನ ಪ್ರಾರ್ಥನೆ ಮಾಡಲು ಅನೇಕರನ್ನು ಪ್ರೋತ್ಸಾಹ ಪಡಿಸುವಂತೆ ದೇವರು ಸಹಾಯ ಮಾಡುತ್ತಿದ್ದಾರೆ. ದೇವ ಮಕ್ಕಳು ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ನೀವು ಕೂಡ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇರುವುದಕ್ಕಾಗಿ ಕೃತಜ್ಞತೆ ಹೇಳುತ್ತೇವೆ. ಪ್ರತಿದಿನ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ದಿನದ ವಾಗ್ದಾನಕ್ಕಾಗಿ ಯೆಶಾಯನ ಪುಸ್ತಕ 11ನೇ ಅಧ್ಯಾಯ 16ನೇ ವಾಕ್ಯ. ಬೈಬಲ್ ಇರುವವರೆಲ್ಲರೂ ಕೂಡ ತೆಗೆದು ನೋಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 11 and verse 16. ಇದಲ್ಲದೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಬಂದ ಕಾಲದಲ್ಲಿ ಅವರಿಗೆ ಮಾರ್ಗವು ಹೇಗೆ ಸಿದ್ಧವಾಯಿತೋ ಹಾಗೆಯೇ ಅಶ್ಶೂರ್ಯದಿಂದ ತಪ್ಪಿಸಿಕೊಂಡು ಬರುವ ಆತನ ಜನಶೇಷಕ್ಕೆ ರಾಜಮಾರ್ಗವು ಸಿದ್ಧವಾಗುವುದು ಎನ್ನುವ ಮಾತನ್ನು ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಗಮನಿಸಿ ದೇವ ಮಕ್ಕಳೇ, ಯೆಶಾಯನ ಪುಸ್ತಕ 11ನೇ ಅಧ್ಯಾಯದಲ್ಲಿ ದೇವರ ಬಿಡುಗಡೆ ಹಾಗೂ ವಿಮೋಚನೆಯ ಪ್ರಣಾಳಿಕೆ ನಮಗೆ ಕಾಣಿಸುತ್ತದೆ. ಸೆರೆಗೆ ಒಯ್ಯಲ್ಪಟ್ಟಂತ ಜನರನ್ನು ಮತ್ತೆ ಕೂಡಿಸಿಕೊಳ್ಳುವೆನು, ಯೆಹೂದದವರನ್ನು ಒಟ್ಟುಗೂಡಿಸುತ್ತೇನೆ ಎಂಬುದಾಗಿ ದೇವರು ಆ ಅಧ್ಯಾಯದಲ್ಲಿ ಮಾತನಾಡುತ್ತಾರೆ. ನಿಜವೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲೂ ಕೂಡ ಭ್ರಷ್ಟತ್ವ ಬರುವುದರ ಮೂಲಕ ದೇವರಿಂದ ದೂರವಾಗುತ್ತಾ ಇದ್ದೇವೆ. ಸೆರೆಗೆ ನಾವು ಹೋಗುತ್ತಾ ಇದ್ದೇವೆ. ಅನೇಕ ವಿಧವಾದ ಬಂಧನಗಳಲ್ಲಿ ಸಿಲುಕಿಕೊಳ್ಳುತ್ತಿದ್ದೇವೆ. ಸೈತಾನನು ಈ ದಿನದಲ್ಲಿ ಅನೇಕರನ್ನು ಭ್ರಷ್ಟತ್ವದಲ್ಲಿ ನಡೆಸುತ್ತಿದ್ದಾನೆ. ಭ್ರಷ್ಟತ್ವ ಎನ್ನುವುದು ಹೇಗೆ ಸಂಭವಿಸುತ್ತದೆ ಅಂದರೆ, ಗೊತ್ತಿದ್ದರೂ ಕೂಡ ಪಾಪ ಮಾಡುವಾಗ, ಗೊತ್ತಿದ್ದು ತಪ್ಪು ಮಾಡುವುದರಿಂದ ಈ ಕೆಲಸ ಮಾಡಿದ್ರೆ ದೇವರು ದುಃಖ ಪಡುತ್ತಾರೆ, ಈ ಕೆಲಸವನ್ನು ಮಾಡಿದ್ರೆ ಪರಿಶುದ್ಧಾತ್ಮನು ದುಃಖ ಪಡುತ್ತಾರೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಕೆಲವರು ಬೇಕೆಂದೇ ತಪ್ಪು ಮಾಡುತ್ತಾರೆ, ಪಾಪವನ್ನು ಮಾಡುತ್ತಾರೆ. ಸೈತಾನನು ಭ್ರಷ್ಟತ್ವದಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾನೆ. ನಾನು ಅನೇಕರೊಂದಿಗೆ ಮಾತನಾಡುವಾಗ ಕೆಲವರು ದೇವರ ಮಾತಿಗೆ ವಿಧೇಯರಾಗದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಲ್ಲುತ್ತಾರೆ. ಒಂದು ಸಾರಿ ಒಬ್ಬ ಯವನಸ್ಥನೊಂದಿಗೆ ಮಾತನಾಡುತ್ತಿರುವಾಗ, ಎಚ್ಚರಿಕೆ ತಮ್ಮ, ನೀನು ಹೀಗೆ ಪಾಪ ಮಾಡುತ್ತಾ ಇದ್ದರೆ ನರಕಕ್ಕೆ ಹೋಗುತ್ತೀಯಾ ಎಂಬುದಾಗಿ ಹೇಳುವಾಗ, 2 ದಿನ ಇದ್ದರೆ ನರಕವೂ ಕೂಡ ಅಭ್ಯಾಸ ಆಗುತ್ತದೆ ಅಣ್ಣ ಅಂದನು. ಭ್ರಷ್ಟತ್ವ ಅದಕ್ಕೂ ಕೂಡ ಸಿದ್ಧವಾಗುವಂತಹ ಮನಸ್ಥಿತಿ. ನರಕ ನೀನು ಅಂದುಕೊಂಡಿರುವ ಹಾಗೆ ಅಷ್ಟೊಂದು ಈಸಿ ಆದದ್ದಲ್ಲ, ಅಷ್ಟೊಂದು ಸುಲಭಕರವಾದದ್ದಲ್ಲ. ಗಮನಿಸಿ ಪ್ರಿಯರೇ, ಸೆರೆಗೆ ಒಯ್ಯಲ್ಪಟ್ಟವರನ್ನು ಮತ್ತೆ ಕೂಡಿಸಿಕೊಳ್ಳುವೆನು. ಕರ್ತನು ಪ್ರೀತಿಯುಳ್ಳ ದೇವರು, ಆದ್ದರಿಂದ ತನ್ನ ಕೃಪೆಯ ಹಸ್ತವನ್ನು ಆತನು ತೆರೆದೇ ಇಟ್ಟಿದ್ದಾನೆ. ಆತನ ಪ್ರೀತಿಯುಳ್ಳ ದಯೆಯುಳ್ಳ ಹಸ್ತವನ್ನು ಆತನು ಯಾವಾಗಲೂ ತೆರೆದೇ ಇಟ್ಟಿದ್ದಾನೆ. ನಾವು ಯಾವಾಗ ಮರಳಿ ಬಂದರೂ ಕೂಡ ನಮ್ಮನ್ನು ಸೇರಿಸಿಕೊಳ್ಳುವಂತಹ ದೇವರು ಆತನು. 16ನೇ ವಾಕ್ಯಕ್ಕೆ ಬರುವಾಗ ದೇವರು ಏನು ಹೇಳುತ್ತಿದ್ದಾರೆ ಅಂದರೆ, ಆ ದಿನ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಅವರಿಗೆ ಮಾರ್ಗ ಉಂಟಾಗುವಂತೆ ಅಶ್ಶೂರದಿಂದ ತಪ್ಪಿಸಿಕೊಂಡು ಬರುವ ಆತನ ಜನಶೇಷಕ್ಕೆ ರಾಜಮಾರ್ಗವು ಸಿದ್ಧವಾಗುವುದು ಎಂದು ಹೇಳಿದ್ದಾರೆ. ಸ್ತೋತ್ರ ಹೇಳಿ ಹಲ್ಲೆಲೂಯಾ. ಸೆರೆಯಲ್ಲಿದ್ದವರು ದೇವರ ಬಳಿಗೆ ಬಂದಾಗ, ಆ ಸೆರೆಯಿಂದ ಅವರು ಬಿಡುಗಡೆಯನ್ನು ಹೊಂದಿದಾಗ ಕರ್ತನು ಅವರಿಗೆ ಮಾರ್ಗವನ್ನು ಏರ್ಪಡಿಸುತ್ತಾರೆ, ರಾಜಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. ಇಸ್ರಾಯೇಲ್ ಪ್ರಜೆಗಳು ಐಗುಪ್ತದಲ್ಲಿದ್ದಾಗ, ಐಗುಪ್ತದಿಂದ ಅವರು ಆಚೆ ಬಂದಾಗ, ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅವರಿಗೆ ಮಾರ್ಗ ಹಾಕಿದ್ದು ಯಾರು? ಕೆಂಪು ಸಮುದ್ರದಲ್ಲಿ ದಾರಿ ತೋರಿಸಿದ್ದು ಯಾರು? ಅವರು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಪ್ರಯಾಣ ಮಾಡಬೇಕೆಂದು ಬಲಪಡಿಸಿ ನಡೆಸಿ, ಆ ಮಾರ್ಗದಲ್ಲಿ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಇಕ್ಕಟ್ಟುಗಳು ಬಂದಾಗಲೂ ಕೂಡ ಆ ಪ್ರಯಾಣವನ್ನೆಲ್ಲ ಸಾಗಿಸಿದಂತಹ ದೇವರು ಯಾರು? ಕರ್ತನೇ. ಈ ದಿನ ನಿನ್ನನ್ನು ನಡೆಸುವಂತಹ ದೇವರು ಆತನು, ನಿನಗೆ ದಾರಿ ಹಾಕುವಂತಹ ದೇವರು ಆತನು. ರಾಜಮಾರ್ಗವನ್ನು ನಿನಗೋಸ್ಕರ ಸಿದ್ಧಪಡಿಸುತ್ತಾನೆ ಆತನು. ವಾಕ್ಯ ಹೇಳುವಂತಹ ಮಾತು ಯಾವಾಗಲೂ ಅದೇ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಅಧಿಕಾರಕ್ಕೆ ಒಪ್ಪಿಕೋ, ಆಗ ಆತನು ನಿನ್ನ ಮಾರ್ಗವನ್ನು ಏನು ಮಾಡುತ್ತಾರೆ? ಸರಾಗ ಮಾಡುತ್ತಾರೆ. ನಿನ್ನ ಮಾರ್ಗವನ್ನು ದೇವರು ರಾಜಮಾರ್ಗವಾಗಿ ಮಾರ್ಪಡಿಸುತ್ತಾರೆ. ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೀಯಾ? ಕ್ಯಾನ್ ಯು ಅಕ್ನಾಲೆಡ್ಜ್ ಗಾಡ್ ಇನ್ ಆಲ್ ಯುವರ್ ವೇಸ್ ದಿಸ್ ಮಾರ್ನಿಂಗ್? ಈ ದಿನ ಉದಯ ಕಾಲದಲ್ಲಿ ದೇವರ ಅಧಿಕಾರಕ್ಕೆ ನಿನ್ನ ಎಲ್ಲ ನಡವಳಿಕೆಯನ್ನು ಕೂಡ ಒಪ್ಪಿಸಿಕೊಡುವುದಾದರೆ, ಅನೇಕ ಸಾರಿ ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುತ್ತೇವೆ, ಆದರೆ ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ದೇವರಿಗೆ ಒಪ್ಪಿಕೊಳ್ಳುವುದಿಲ್ಲ. ಕೆಲವು ವಿಷಯಕ್ಕೆ ಮಾತ್ರ, ದೇವರ ಈ ವಿಷಯಕ್ಕೆ ಮಾತ್ರ ನಾನು ಒಪ್ಪಿಕೊಳ್ಳುತ್ತೇನೆ, ಆನಂತರ ಈ ವಿಷಯಕ್ಕೆ ಮಾತ್ರ ನೀವು ಬರಬೇಡಿ, ಅದು ನನ್ನ ಪರ್ಸನಲ್ ಎಂದು ಹೇಳುತ್ತಾರೆ. ಯಾವುದು ಪರ್ಸನಲ್ ನಿನಗೆ? ವೈಯಕ್ತಿಕವಾಗಿ ನಿನ್ನ ತೀರ್ಮಾನದಲ್ಲಿ ದೇವರು ಬರಬಾರದ?
ಆತನು ಬರಬೇಕು ಖಚಿತವಾಗಿ. ನಿನ್ನನ್ನು ನಡೆಸುವುದಕ್ಕೆ, ಗೈಡ್ ಮಾಡುವುದಕ್ಕೆ ದೇವರು ಯಾವಾಗಲೂ ಸಿದ್ಧರಾಗಿಯೇ ಇದ್ದಾರೆ. ಆತನ ಜನಶೇಷಕ್ಕೆ ಮತ್ತೆ ಬಂದಂತವರು, ಸೆರೆಯಿಂದ ಆಚೆ ಬಂದವರಿಗೆ ದೇವರು ರಾಜಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. ಒಂದು ವೇಳೆ ಈ ದಿನ ನೀನು ಎಂತಹ ಸೆರೆಯಲ್ಲಿ ಇದ್ದರೂ ಕೂಡ, ಅದು ಒಂದು ವೇಳೆ ಶ್ರಮೆ ಆಗಿರಬಹುದು, ಕಷ್ಟ ಆಗಿರಬಹುದು, ಇಕ್ಕಟ್ಟಾಗಿರಬಹುದು, ನಿಂದೆ ಆಗಿರಬಹುದು, ಅವಮಾನವಾಗಿರಬಹುದು, ಸ್ನೇಹಿತರೆಲ್ಲರೂ ಕೂಡ ನಿನಗೆ ವಿರುದ್ಧವಾಗಿ ನಿಂತು ಹಿಂಸೆ ಪಡಿಸುತ್ತಾ ಇರುವುದಾಗಿರಬಹುದು. ನೋ ಮ್ಯಾಟರ್ ವಾಟ್ ಇಟ್ ಈಸ್, ಎಂತಹ ಬಂಧನಗಳಲ್ಲಿದ್ದರೂ ಕೂಡ ದೇವರ ಬಳಿಗೆ ಬರುವುದಾದರೆ ಆತನು ಬಂಧನಗಳನ್ನು ಮುರಿದು ನಿನ್ನ ದಾಸತ್ವದಿಂದ ಬಿಡುಗಡೆ ಮಾಡಿ ರಾಜಮಾರ್ಗವನ್ನು ಆತನು ಸಿದ್ಧಪಡಿಸುತ್ತಾರೆ. ಸ್ತೋತ್ರ ಹೇಳಿ ಹಾಲೆಲೂಯ. ಆ ಮಾರ್ಗದಲ್ಲಿ ಆನಂದಿಸುತ್ತೀಯ. ರಾಜಮಾರ್ಗದಲ್ಲಿ ದೇವರ ಸ್ವರ ಇರುತ್ತದೆ, ರಾಜಮಾರ್ಗದಲ್ಲಿ ಉತ್ಸಾಹ ಧ್ವನಿ ಇರುತ್ತದೆ, ರಾಜಮಾರ್ಗದಲ್ಲಿ ದೇವರ ಹಾಡುಗಳಿರುತ್ತದೆ, ಕೀರ್ತನೆಗಳು ಇದೆ, ದೇವರನ್ನು ಮಹಿಮೆ ಪಡಿಸುವಂತ ಅನುಭವ ಇದೆ. ಬರುತ್ತೀಯ ಈ ದಿನ? ದೇವರು ನಿನ್ನನ್ನು ಕರೆಯುತ್ತಿದ್ದಾರೆ. ಆತನು ತನ್ನ ಮಹಿಮೆಯಿಂದ ತುಂಬಿಸಬೇಕೆಂದು ಕೋರುತ್ತಿದ್ದಾರೆ. ಕಣ್ಣು ಮುಚ್ಚಿರಿ ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನೀವು ಉನ್ನತನಾದ ದೇವರು ಅಪ್ಪ. ಆ ದಿನ ಇಸ್ರಾಯೇಲ್ ಪ್ರಜೆಗಳಿಗೆ ದಾರಿ ಉಂಟಾಗುವಂತೆ ಅಶೂರದಿಂದ ತಪ್ಪಿಸಿಕೊಂಡು ಬಂದ ಜನಶೇಷಕ್ಕೆ ರಾಜಮಾರ್ಗ ಇದೆ ಎಂದು ಹೇಳಿದ್ದೀರಾ. ನಮ್ಮ ಪ್ರಿಯರು ಯಾರ್ಯಾರು ದೇವರ ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದಾರೋ, ಶ್ರಮೆ ಎನ್ನುವಂತಹ ದಾರಿಯಲ್ಲಿ ನಡೆಯುತ್ತಿದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿರಿ ಅಪ್ಪ. ಸಹಾಯ ಮಾಡಿ, ರಾಜಮಾರ್ಗವನ್ನು ಅವರಿಗೆ ಹಾಕಿರಿ, ಒಳಿತು ಮಾಡಿ ಅವರನ್ನು ನಡೆಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ. ಸಂತೋಷವಾಗಿರಿ, ದೇವರನ್ನು ಸ್ತುತಿಸಿರಿ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣುವಿರಿ.